ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೇಸ್ಟಿಯಾಗಿರುವ ಮ್ಯಾಂಗೋ ಪಿಕಲ್ಸನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ನಾನು 2 ಸಂದರ್ಸ್ ಮ್ಯಾಂಗೋ ತಗೊಂಡು ಅದರಲ್ಲೇ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇವತ್ತು. ಈಗ ಸೀಸನ್ ಎಲ್ಲ ಯಾವಾಗೂ ಸಿಗತ್ತೆ. ಈಗ ಈಸಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೋಬೋದು, ಹೆಲ್ದಿಯಾಗಿಯೂ ಇರುತ್ತೆ. ಸಂದರ್ಸ್ ಮ್ಯಾಂಕಾಯಿ ಸ್ವಲ್ಪ ಸಾಫ್ಟ್ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚೋಕ್ಕೂ ಈಸಿ ಇರುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಏನಕ್ಕಂದರೆ ಅವಾಗೇ ಅದು ಟೇಸ್ಟಾಗಿ ಬರೋದು. 2 ಮ್ಯಾಂಗೋ ತೊಗೊಂಡ್ರೆ ಸಾಕು, ನಮಗೆ ತುಂಬಾ ಪೀಸಸ್ ಸಿಗತ್ತೆ. 3-4 ಜನ ಇರೋ ಮನೆಗಳಿಗೆ ಒಂದು ತಿಂಗಳಿಗೆ ಆಗುತ್ತೆ, ಅಥವಾ ಒಂದು 15 ದಿನವರೆಗೂ ಬರುತ್ತೆ. ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಆಯಿತು. ಫುಲ್ 2 ಮ್ಯಾಂಗೋಯನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಚೆಂದ ಒಣಗಿಸ್ಕೊಬೇಕು. ಒರೆಸ್ಕೊಂಡಾಗೇ ಆ ನೀರಿನಂಶ ಏನೂ ಇರಬಾರ್ದು ಅದು. ಆಮೇಲೆ ಇದೇ ಥರನೇ ನೀಟಾಗಿ ಸಣ್ಣದಾಗಿ ಒಂದೇ ಅಳತೆಗೆ ಹೆಚ್ಕೊಳೋದು. ಆಮೇಲೆ ಒಳಗಡೆ ಅದ್ರದ್ದು ಇದಿರುತ್ತಲ್ಲ ಬೀಜ, ಅದು ಬಲ್ತಿರಲಿಲ್ಲ, ಹಾಗಾಗಿ ಕರೆಕ್ಟ್ ಹದದಲ್ಲಿತ್ತು, ಕಟ್ ಮಾಡೋಕ್ಕೂ ಈಸಿಯಾಗಿತ್ತು. ಹಾಗಾಗಿ ಚೆನ್ನಾಗಿ ಮೀಡಿಯಮ್ ಸೈಜಾಗಿತ್ತು, ಮತ್ತು ಬಲ್ತಿದ್ದು ಅಷ್ಟೇ ಕರೆಕ್ಟ್ ಹದದಲ್ಲಿ ಬಲ್ತಿತ್ತು. 2 ಮಾವಿನಕಾಯಿ ಅಂದ್ರೂ ಇಷ್ಟೊಂದು ಆಗುತ್ತೆ ನೋಡಿ, ಸುಮಾರಷ್ಟು ಆಯ್ತು ಅದು ಪೀಸಸ್ಸು. ಇದಕ್ಕೆ ನಾನು ಬೇರೆ ಏನು ಹೆಚ್ಚಿಗೆ ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ಬೆಳ್ಳುಳ್ಳಿನ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿದು 2 ಕಡೆಯೂ ನಾನು ಕಟ್ ಮಾಡಿಕೊಂಡೆ, ಆವಾಗೇನೆ ಅದು ಬಿಡ್ಸೋಕ್ಕೆ ಈಸಿ ಆಗುತ್ತೆ. ಬೆಳ್ಳುಳ್ಳಿ ಹಾಕ್ದೇನೂ ಮಾಡ್ಬೋದು, ಇದೊಂದು ಸ್ಪೆಷಲ್ ಆಗಿರುತ್ತೆ. ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. 2 ಮಾವಿನಕಾಯಿಗೆ ಒಂದು ಬೆಳ್ಳುಳ್ಳಿ ಸಾಕಾಗತ್ತೆ. ಫುಲ್ ಸಿಪ್ಪೆ ತೆಗಿಬೇಕು, ಏನಕ್ಕಂದರೆ ಅದು ಉಪ್ಪಿನಕಾಯಲ್ಲ, ಅದು ಮಧ್ಯೆ ಸಿಪ್ಪೆ ಬಂದರೆ ಸರಿ ಇರಲ್ಲ. ನೀಟಾಗಿ ಎಲ್ಲ ಸಿಪ್ಪೆನೂ ಬಿಡಿಸ್ಕೊಳ್ಳೋದು. ಹೆಚ್ಚಿಗೆ ನಮಗೆ ಐಟಮ್ಸ್ ಇಲ್ಲ ಇದರಲ್ಲಿ ನಾವು ಹಾಕೋದು. ಉಪ್ಪು ಮತ್ತು ಖಾರ ಪುಡಿ, ಆಮೇಲೆ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ. ಬಿಡಿಸ್ಕೊಂಡಾಗ ಇಷ್ಟು ಬೆಳ್ಳುಳ್ಳಿ ಆಯಿತು, ಇಷ್ಟಿದ್ರೆ ಸಾಕಾಗತ್ತೆ. ಆಮೇಲೆ ಆಯಿಲು ತೊಗೊತಿದ್ದೀನಿ. ಆಯಿಲು ಸಾಸಿವೆ ಎಣ್ಣೆನೇ ಚೆನ್ನಾಗಿರುತ್ತೆ. ನಾನಿವತ್ತು ಗೋಲ್ಡ್ ವಿನ್ನರ್ ತೊಗೊಂಡಿದ್ದೀನಿ. ಗೋಲ್ಡ್ ವಿನ್ನರಲ್ಲೇ ಒಗ್ಗರಣೆಗೆ ಹಾಕೋಕ್ಕೆ. ಬಾಣಲಿಗೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಕುಟ್ಕೊಂಡಿದ್ದೀನಿ. ಲೈಟಾಗಿ ಕುಟ್ಕೊಂಡು ಪೌಡರ್ ಮಾಡ್ಕೊತೀನಿ. ಜೀರಿಗೆ ಹಾಕ್ತಾಯಿಲ್ಲ. ಜೀರಿಗೆ ಏನಂದರೆ ಬೇರೆ ಟೇಸ್ಟ್ ಕೊಟ್ಬಿಡತ್ತಂತ ಜೀರಿಗೆನೇ ಆ್ಯಡ್ ಮಾಡಿಲ್ಲ ನಾನು. ಕಟ್ ಮಾಡಿದ ಪೀಸಸ್ಸನ್ನೆಲ್ಲ ಒಂದು ಬೌಲಲ್ಲಿ ಹಾಕಿಬಿಟ್ಟು ತಗೊಂಡು ಅದಕ್ಕೇ ಹಾಕಿ ಒಗ್ಗರಣೆ ಹಾಕಿ ಕಲಸಿ, ಅದಾದಮೇಲೆ ಒಂದು ಭರಣಿಯಲ್ಲಿ ಪಿಂಗಾಣಿ ಇದರಲ್ಲಿ ಹಾಕಿಡ್ತಾಯಿದ್ದೀನಿ. ತುಪ್ಪ ಹಾಕಿಟ್ಟಿದ್ದೆ ಪಿಂಗಾಣಿ ಪಾತ್ರೆಗೆ. ಅದೇನಾಯ್ತಂದರೆ ಅದಕ್ಕೆಲ್ಲ ಅಂಟು ಹಿಡ್ಕೊಂಬಿಟ್ಟಿತ್ತು. ಬಿಸಿನೀರು ಮಾಡಿ ನಾವು ಹಾಕಿ ವಾಶ್ ಮಾಡಿದಾಗ ಅದು ಒಂದೇ ಸಲಕ್ಕೆ ಕ್ಲೀನ್ ಆಗಿಬಿಡತ್ತೆ. ನಮಗೆ ಪಿಂಗಾಣಿ ಪಾತ್ರೆಗಳಿಗೆ ನಾವು ನೀರು ಹಾಕಿ ಕುದಿಸಿ ಏನೂ ಮಾಡೋಕ್ಕಾಗಲ್ಲಲ್ಲ, ಅದಕ್ಕೆ ಬಿಸಿ ನೀರನ್ನು ಅದಕ್ಕೆ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಬಿಡ್ಬೋದು. ಬೇಗ ತುಪ್ಪ ಎಲ್ಲ ಬಿಟ್ಕೊಂಡು ನೀಟಾಯಿತು. ಅದನ್ನೇ ಒರೆಸಿ ಅದಕ್ಕೆ ಹಾಕಿಡ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನಾನೀಗ ಕುಟ್ಟಿರೋ ಸಾಸಿವೆ ಮೆಂತ್ಯ ಪೌಡರನ್ನು ಹಾಕ್ಕೊತಾಯಿದ್ದೀನಿ ಒಗ್ಗರಣೆಗೆ. ನಾನು ಬೆಳ್ಳುಳ್ಳಿನ ಬಾಡಿಸ್ಕೊತಾ ಇದ್ದೀನಿ, ಏನಕ್ಕಂದರೆ ಹಸಿ ಇದೊಂದು ಸ್ಮೆಲ್ ಬರುತ್ತಲ್ಲ, ಅದು ಹೋಗಲಿ. ಅರಿಶಿನ ಪುಡಿ ಮತ್ತು ಇದನ್ನು ಹಾಕಿ ಲೈಟಾಗಿ ಬಾಡಿಸ್ಕೊಂಡು, ಖಾರ ಪುಡಿನೂ ಅಷ್ಟೇ, ಅದು
ಸ್ವಲ್ಪ ನಾವು ಬಾಡ್ಕೊಂಡ್ರೆ ಎಣ್ಣೆಯಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಣ್ಣೆಯಲ್ಲಿ ಅದನ್ನೆಲ್ಲ ಲೈಟಾಗಿ ಬಿಸಿ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಹತ್ತು ಹೋಗಬಾರ್ದು, ಅವಾಗ ಟೇಸ್ಟ್ ಬೇರೆ ಆಗಿಬಿಡತ್ತೆ. ಖಾರ ಪುಡಿ ನಿಮಗೆ ಇದು ಹಾಕಿ ಕಲಸಿದಾಗ ಕಡಿಮೆ ಅಂತ ಅನಿಸಿದರೆ ಮತ್ತು ಆ್ಯಡ್ ಮಾಡ್ಕೋಬೋದು ಮಿಕ್ಸ್ ಮಾಡಲಿ. ಉಪ್ಪನ್ನು ಅಷ್ಟೇ ನೋಡಿ ಹಾಕ್ಕೋಬೋದು. ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಮಾವಿನಕಾಯಿ ಹಾಕಿಟ್ಟಿದ್ದೀನಲ್ಲ ಅದೇ ಪಾತ್ರೆಗೆ ನಾನು ಬಿಸಿ ಮಾಡಿದ್ದು ಈ ಆಯಿಲನ್ನು ಹಾಕ್ತಾಯಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡೋಕ್ಕೆ ಮರಿಬೇಡಿ. ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಕಲಿಸ್ತಾನೆ ಅದ್ರ ಸ್ಮೆಲ್ ಬರ್ತಾ ಇದೆ ಹಿಂಗಿಂದು ಒಗ್ಗರಣೆದು. ಇನ್ನು ಪಿಂಗಾಣಿ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿರೋ ಪಿಂಗಾಣಿ ಪಾತ್ರೆಗೆ ನಾನು ಪಿಕಲ್ಸ್ ಹಾಕ್ತಾಯಿದ್ದೀನಿ. ಕರೆಕ್ಟ್ ಅದು ಫುಲ್ ಆಗೋಷ್ಟಿತ್ತು. 2 ಮಾವಿನಕಾಯಿ ಆಗಿತ್ತಲ್ಲ, ಹಾಗಾಗಿ ಅದೊಂದು ಫುಲ್ ಭರಣಿ ಆಯಿತು. ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿಟ್ರೆ ಅದು ಯಾವಾಗೂ ಹಾಳಾಗ್ದೇ ಸುಮಾರು ದಿನ ಬಾಳಿಕೆನೂ ಬರುತ್ತೆ. ಈಗ ರೆಡಿ ಆಯಿತು ಉಪ್ಪಿನಕಾಯಿ. ಇದಾಗಿತ್ತು ನಂದು ಇವತ್ತಿನ ಮಾವಿನಕಾಯಿ ಪಿಕಲ್ಸ್ ಮಾಡೋ ವಿಧಾನ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.